ಸನ್ಮಾನ್ಯ ಇಲ್ಲಿನ ಶಾಸಕರು ಮಂತ್ರಿಗಳು ಅವರು ಇಡೀ ಬೆಂಗಳೂರನ್ನ ನಾನು ಉದ್ಧಾರ ಮಾಡ್ತೀನಿ, ಇಡೀ ಬೆಂಗಳೂರನ್ನ ಸ್ವಚ್ಛತೆ ಮಾಡ್ತೀನಿ ಅಂತ ಹೊರಟವ್ರೆ. ನಾನು ಬೆಳಗ್ಗೆ ಹೋದರೆ ರೋಡ್ಗಳಾಗ ಜನ ಏನ್ರಿ ನಾವೇನು ಕರ್ಮ ಮಾಡಿದ್ರಿ, ನೀವು ಹೇಳ್ದಂಗೆಲ್ಲ ಟ್ಯಾಕ್ಸ್ಗಳು ಕಟ್ತಾ ಇದ್ದೀವಿ. ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರಿ ಕಟ್ಟಿದ್ರಿ, ವಾಟರ್ ಬಿಲ್ ಜಾಸ್ತಿ ಮಾಡಿದ್ರಿ ಕಟ್ಟಿದ್ರಿ, ಪ್ರತಿಯೊಂದಕ್ಕೂ ಇವಾಗ ಮನೆ ಟ್ಯಾಕ್ಸೂ ಜಾಸ್ತಿ ಮಾಡ್ತಾ ಇದ್ದೀರಾ, ಡಬಲ್ ಹಾಕಿದ್ದಾರೆ, ಅದನ್ನು ಕಟ್ತಾ ಇದ್ದೀವಿ. ಎಲ್ಲವನ್ನ ಕಟ್ಸ್ಕೊಂಡು ನಮಗೆ ಏನು ಗತಿ ಮಾಡಿದ್ದೀರಿ? ನಾವು ಬಿ ಜೆ ಪಿಗೆ ಹಾಕಿರೋದು ಪಾಪ ನಾವು ಓಟು. ನನಗೆ ಕೇಳೋ ಕ್ವಶನ್ ಅವರು ಅಯ್ಯಪ್ಪನ ಹತ್ರ ಹೋಗಿ ಕೇಳಿದ್ರೆ ನೀವ್ಯಾರು ನನಗೆ ಓಟ್ ಹಾಕಿಲ್ಲ ರೀ, ಓಟ್ ಹಾಕ್ದವ್ರನ್ನ ಹೋಗಿ ಕೇಳಿ. ಎಲ್ಲಿ ನಾನು ಬಹುಶಃ ಇಡೀ ಭಾರತ ದೇಶದಲ್ಲಿ ಎಲ್ಲೂ ನಾನು ಈ ಮಾತುಗಳು ನಾನು ಎಲ್ಲೂ ಕೇಳಲಿಲ್ಲ, ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲೂ. ಇದು ಬ್ಯಾಟ್ರಾಯನ್ಪುರದಲ್ಲಿ ಮಾತ್ರ ಈ ಥರ ನಡೆಯೋವಂಥದ್ದು. ಕಸ ಎತ್ತೋರಿಲ್ಲ, ಹಳ್ಳಗಳು ಮರಗಳು ಬೃಹತ್ಕಾರವಾಗಿ ಬೆಳೆದವೆ, ಎಲ್ಲ ಮನೆ ಮೇಲೆ ಬಗ್ಬಿಟ್ಟಿದ್ದಾವೆ. ಎಷ್ಟೋ ಮನೆಗಳು ಫಾರೆಸ್ಟರ್ ಕಂಪ್ಲೇಂಟ್ ಕೊಟ್ಟರೆ ಬಿ ಬಿ ಎಂ ಪಿಗೆ ಹೇಳಿ, ಬಿ ಬಿ ಎಂ ಪಿಯವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಇದು ನಮಗೆ ಬರೋದಿಲ್ಲ, ಪರಿಸರ ಅವರು ಗಲಾಟೆ ಮಾಡ್ತಾರೆ ಅಂತ ಅವ್ರ ಮೇಲೆ ಹೇಳಿ. ಒಬ್ಬರ ಮೇಲೆ ಒಬ್ಬರು ಕೋತಿಗಳ ಕಾಟ, ನಾಯಿಗಳ ಕಾಟ. ಬಹುಶಃ ಕ್ರೈನ್ ಕೇಳಿದ್ರೆ ನಮ್ಮಲ್ಲಿ ಆ ಕ್ರೈನ್ ಇಲ್ಲ, ದೊಡ್ಡದು ಕ್ರೈನ್ ಇಲ್ಲ, ಏನು ಮಾಡೋದು? ಸೊ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ಕೊಂಡು ಅಟ್ಲೀಸ್ಟು ಒಂದು ಜಿ ಬಿ ಎ ಎಲೆಕ್ಷನನ್ನು ಆದರೆ ಲೋಕಲ್ ಬಾಡಿಯವರು ಯಾರನ್ನ ಬರ್ತಾರೆ, ಎಲೆಕ್ಟೆಡ್ ಬಾಡಿ ಬಂದು ಅಟ್ಲೀಸ್ಟ್ ದಿನ ಬೆಳಗ್ಗೆ ಆ ವಾರ್ಡಲ್ಲಿ ಓಡಾಡ್ಕೊಂಡು ಅಲ್ಲಿನ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಎಮ್ ಎಲ್ ಎ ಅಂತೂ ಸಾಲ್ವ್ ಮಾಡೋಕ್ಕಾಗಲ್ಲ, ಬರಲ್ಲ, ಮಾಡಲ್ಲ. ಈ ಸ್ಥಿತಿ ಇದೆ. ಇದಕ್ಕೆ ಮುಖ್ಯವಾಗಿ ನಮಗೆ ಈ ನೋಡಿ, ಯಾಕೆಂದರೆ ನಾನು ಯಾಕೆ ಮಾತು ಹೇಳ್ತೀನಿ ಅಂದರೆ ಮೋಹನ್ ರಾಜ್ ಅವರು, ಇವರು 90ರಿಂದ ಎಲೆಕ್ಷನ್ ಓಟ್ಗಳು ಮಾಡ್ಕೊಂಡು ಬರ್ತಾನೆ ಅವರೇ. 2002ರಾಗ ಈ ಲೀಸ್ಟಲ್ಲೂ ಐತೆ ಅವ್ರದ್ದು, ನಾನೆಲ್ಲ ನಿಮ್ಗೆ ತಮ್ಗೆ ಕೊಡ್ತೀನಿ ನೋಡಿ. ಅವ್ರದ್ದು ಫೋಟೋ ಕಾರ್ಡು ಇದೆ, ಲೀಸ್ಟು ಇದೆ, ಮನೇನೂ ಬದಲಾವಣೆ ಇಲ್ಲ, ಅದೇ ಮನೆಯಲ್ಲಿದ್ದಾರೆ. ಇವ್ರದ್ದು ಮುಖ್ಯ ಚುನಾವಣೆ ವೆಬ್ಸೈಟಲ್ಲಿ ಇಲ್ಲ. ಶ್ರೀನಿವಾಸ್ ನಮ್ಮ ವಾರ್ಡ್ ಅಧ್ಯಕ್ಷರು ಅವರು 90ರಿಂದ ಹಾಕ್ಕೊಂಬತ್ತಾ ಇದ್ದಾರೆ, ಅವ್ರದ್ದು ಇಲ್ಲ. ನಾನು ಇಲ್ಲಿರೋದೇ ಹೇಳ್ತಾ ಇದ್ದೀನಿ. ಇನ್ನು ಸಾಮಾನ್ಯ ಜನರದಂತೂ ಪಾಪ ಅವ್ರು ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಅವ್ರು ಯಾವ ಮಟ್ಟಕ್ಕಿದ್ದಾರೆ ಅಂದರೆ ನಿಮ್ಗೆ ಓಟ್ ಬೇಕಾದರೆ ನೀವು ಮಾಡಿಸ್ಕೊಡ್ರಣ್ಣ, ಹುಡುಕೊಡ್ರಿ, ನಾವು ಮನೆ ಹತ್ರ ನಮಗೂ ನೋಡಿ ನಿಮ್ಗೆ ಓಟ್ ಬೇಕಾ, ನೀವು ಮಾಡಿಸ್ಕೊಡಿ. ಇದು ಈ ತೊಂದರೆ ಆಗ್ತಾಯಿದೆ ನಮಗೆ. ಇದು ಇವತ್ತು SIRನ ಗೊಂದಲ.